ಅಬ್ಸೆಷನ್ನ ಮತ್ತೊಂದು ಹೆಸರೇ ಈ ಚಟ್ನಿ. ಅಂದರೆ ಗೀಳು ಅಂತಾರಲ್ಲ ಹಾಗೆ. ಒಂದು ಸರ್ತಿ ಈ ಚಟ್ನಿ ಟೇಸ್ಟ್ ಮಾಡಿಬಿಟ್ರೆ ಮತ್ತೆ ಬೇರೆ ಯಾವ ಚಟ್ನಿನೂ ನಮಗೆ ರುಚಿ ಅನಿಸೋದೇ ಇಲ್ಲ. ಈ ಚಳಿಗಾಲದಲ್ಲಿ ಪೂರ್ತಿಯಾಗಿ ನಮ್ಮ ಮನೇಲಿ ಇದೊಂದು ಚಟ್ನಿ ಇದ್ದೇ ಇರುತ್ತೆ. ಒಂದು ಸತಿ ಮಾಡಿ ಇಟ್ಕೊಂಡು ಪೂರ್ತಿ ಚಳಿಗಾಲದಲ್ಲಿ ನಾವು ಇದನ್ನು ತಿನ್ಬೋದು. ಸೊ ಬೇರೆ ಚಟ್ನಿ ಯಾವುದು ನಮಗಷ್ಟು ರುಚಿ ಇರಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನಂದರೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್. ಇದು ಬೆಳ್ಳುಳ್ಳಿ ಚಟ್ನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ. ನೀವು ಫ್ರಿಡ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಹೊರಗಡೆ ಇಟ್ಕೊಂಡು ತಿನ್ಬೋದು. ಇವತ್ತು ಈ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಚಟ್ನಿ ರೆಸಿಪಿ ನೋಡ್ಕೊಂಬರೋಣ. ಇದನ್ನು ನಾವು ಮಾಡ್ತಿರೋದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಬಳಸಿ. ಮೊದಲದಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಇದೆರಡನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿ ಇಟ್ಕೋಬೇಕು. ಇದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಸಿ ನೀರಲ್ಲಿ ನೆನೆಯಬೇಕು. ನೆನೆದಾಗ ಇದು ಮೆತ್ತಗಾಗುತ್ತೆ, ರುಬ್ಬೋದಕ್ಕೂ ಈಸಿ ಆಗುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿರಬೇಕು, ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಸೊ ನೀವು ಎಷ್ಟು ಚಟ್ನಿ ಮಾಡ್ತಿದ್ದೀರಾ ಅದಕ್ಕೆ ತಕ್ಕಷ್ಟು ನೀವು ಈ ಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿರ್ತೀನಿ, ಯಾಕಂದರೆ ಈ ಚಳಿಗಾಲದಲ್ಲಿ ಪೂರ್ತಿಯಾಗಿ ನಾವು ಈ ಚಟ್ನಿ ತಿನ್ನೋದ್ರಿಂದ. ಇದ್ರ ಜೊತೆಗೆ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು 4ರಿಂದ 5 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾವೇನು ಮೆಣಸಿನ್ಕಾಯಿ ನೆನೆಸಿಟ್ಟಿದ್ವಲ್ಲ ಅದೇ ನೀರನ್ನೇ ಸ್ವಲ್ಪ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ನಂತರ ಒಂದು ಪಾತ್ರೆ ಬೇಸಿಗೆ ಇಟ್ಕೊಂಡು ಇದರಲ್ಲಿ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪದಲ್ಲಿ ಒಗ್ಗರಣೆ ಮಾಡೋದ್ರಿಂದ ಚಟ್ನಿ ಬೇಗ ಕೆಡಲ್ಲ, ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಪ್ಪ ಹಾಕಿದ ಕೂಡಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಖಾರಕ್ಕೆ 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಸಣ್ಣ ಕಟ್ ಮಾಡಿರೋವಂಥ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಸ್ವಲ್ಪ ಬಿಸಿ ಆದ ಕೂಡಲೇ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಕುದಿಸ್ಕೋಬೇಕು. ಈ ರೀತಿ ಮಾಡೋಂಥ ಚಟ್ನಿ ನೀವು ಹೊರಗಡೆ ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬೋದು, ಬೇಗ ಹಾಳಾಗಲ್ಲ. ಹಾಗೆ ನೀವು ಎಷ್ಟು ದಿನ ಇಡ್ತೀರೋ ಅಷ್ಟೇ ಇದರ ರುಚಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು, ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಇದರಲ್ಲಿರೋವಂಥ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲೇ ಸುಮಾರು 4ರಿಂದ 5 ನಿಮಿಷ ಕುದಿಸ್ಕೋಬೇಕು. ಮೀನ್ಮೇಲೆ ನಾವು ಲಿಡ್ ಓಪನ್ ಮಾಡಿ ಕುದಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿನೇ ಇದನ್ನು ಕುದಿಸ್ಕೋಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ಟವ್ ಮೇಲೆಲ್ಲ ಹಾರ್ತಿರುತ್ತೆ. ಚೆನ್ನಾಗಿ ಕುದ್ದು ಅದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಚಟ್ನಿ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದರಿಂದ ನಾಳೆ ಮತ್ತೊಂದು ಹೊಸ ರೆಸಿಪಿ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡಿದೆ ನಾಳೆನ ರೆಸಿಪಿ ಕೂಡ ವಾಚ್ ಮಾಡಿ. ಸಪ್ರೇಟಾಗಿ ಸ್ವಲ್ಪ ಚಟ್ನಿ ತೆಗೆದಿಟ್ಕೊಂಡ ನಂತರ ಉಳಿದಿರೋಂಥ ಈ ಚಟ್ನಿಗೆ ಒಂದು 1/4 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಇದರಲ್ಲಿ ಚೆನ್ನಾಗಿ ಕರಗಿ ಇನ್ನೊಂದು 2 ನಿಮಿಷ ಇದು ಕುದಿಬೇಕು. ಸೊ ಈ ಚಟ್ನಿನಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದನೇ ಇದ್ರದ್ದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಯಾವ ಚಟ್ನಿನೂ ನಿಮಗೆ ರುಚಿ ಅನಿಸಲ್ಲ. ಈ ಚಟ್ನಿ ಒಂದು ಸತಿ ನೀವು ಟೇಸ್ಟ್ ಮಾಡಿದ್ರೆ ಖಂಡಿತ ನೀವು ಯಾವತ್ತೂ ಈ ರುಚಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದು ಕುದಿಯೋಂಥ ಟೈಮಲ್ಲಿ ಇದಕ್ಕೊಂದು 3 ನಿಂಬೆ ಹಣ್ಣನ್ನು ರಸ ತೆಗೆದು ಹಾಕೋಣ. ನಿಂಬೆ ರಸ ಕೂಡ ಇದರಲ್ಲಿ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಚಟ್ನಿ ಬೇಗ ಹಾಳಾಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಿಂಬೆ ರಸ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗಬಾರ್ದು. 1 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮೊದಲೇ ತೆಗೆದಿಟ್ಕೊಂಡಿರೋಂಥ ಈ ಚಟ್ನಿಗೆ ಕೂಡ 1 ನಿಂಬೆ ಹಣ್ಣನ್ನು ರಸನ ತೆಗೆದು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಶುಗರ್ ಇರೋವಂಥವ್ರಿಗೆ ಕೂಡ ನೀವು ಇದನ್ನು ಸಕ್ಕರೆ ಬೆಲ್ಲ ಹಾಕ್ದಲ್ಲೇ ಈ ರೀತಿ ಚಟ್ನಿ ಸರ್ವ್ ಮಾಡ್ಬೋದು. ಇದು ಒಂದು ರೀತಿ ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಬೇಗ ಹಾಳಾಗ್ದಲೇ ಇರೋ ಹಾಗೆ ಈ ಚಟ್ನಿನ ನೀವು ಬೇರೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಕೂಡ ತೊಗೊಂಡು ಹೋಗಿ ತಿನ್ಬೋದು. ಬ್ರೆಡ್ ಜೊತೆಗೆ, ಬನ್ ಜೊತೆಗೆ, ಚಪಾತಿ, ಪರಾಠ, ಪೂರಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಚಪಾತಿ ಮಾಡಿದಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಕೊಟ್ರಂತೂ ಬೇರೆ ನೆಂಚ್ಕೊಡೋದಕ್ಕೆ ಏನು ಬೇಕು ಅಂತ ಅನ್ಸಲ್ಲ, ತುಂಬ ರುಚಿಯಾಗಿರುತ್ತೆ. ಈ ಚಳಿಗಾಲದಲ್ಲೇ ನೀವು ಒಂದ್ಸತಿ ಈ ಬೆಳ್ಳುಳ್ಳಿ ಚಟ್ನಿ ತಿಂದರೆ ಪ್ರತಿ ವರ್ಷ ಈ ಚಳಿಗಾಲಕ್ಕೆ ಮತ್ತೆ ಮಾಡೇ ಮಾಡ್ತೀರಾ ಅಂತ ಅನ್ನೋದಕ್ಕೆ ನಾನೇ ಗ್ಯಾರಂಟಿ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ.